ಸಮಸ್ತ ನವೋದಯ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ನವೋದಯ ಶಾಲೆಗೆ ದಾನ ನೀಡಿದಂತಹ 4 ನಕ್ಷತ್ರಗಳಿಗೆ ಹಾಗೂ ನಮ್ಮ ತಂದೆಗೆ ನಮಸ್ಕರಿಸುತ್ತಾ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲು ಬಯಸಿದ್ದು, ನಾನು ನಂದನ್ ಪುಟ್ಟಣ್ಣ, ನವೋದಯ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ನವೋದಯ ಶಾಲೆಯಲ್ಲಿ ಈಗಾಗಲೇ ಡಾಕ್ಟರ್, ಇಂಜಿನಿಯರ್ಗಳು, MP ಆಗಿ ವಿದ್ಯಾರ್ಥಿಗಳಿಗೆ ಸಾವಿರಾರು ಅಕ್ಷರಗಳನ್ನು ನೀಡಿದಂತಹ ಶಿಕ್ಷಕರು, ನವೋದಯ ಶಾಲೆಯಲ್ಲಿ ಓದಿದಂತಹ ಎಲ್ಲರೂ ವಿದೇಶಗಳಲ್ಲಿ ಹಾಗೂ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದಿದ್ದಾರೆ. ಈ ಬಾರಿ ನವೋದಯ ಶಾಲೆಗೆ ಚುನಾವಣೆ ಇದ್ದು ಬಹಳ ಪೈಪೋಟಿ ಹಾಗೂ ಬಹಳ ಜನ ಆಕಾಂಕ್ಷಿಗಳಾಗಿದ್ದಾರೆ. ನಾವು ಚುನಾವಣೆಗೆ ಬರೋದಕ್ಕೆ ಕಾರಣ ಏನು ಅಂದ್ರೆ, ನವೋದಯ ಶಾಲೆ ನಾವು ಓದಿದಾಗ ಇದ್ದಿದ್ದೇ ಬೇರೆ. ಈಗಿನ ಬದಲಾವಣೆ ಆದಂತ ಕಾಲಘಟ್ಟದಲ್ಲಿ ನಾವು ಕೂಡ ಒಂದು ಸ್ಪರ್ಧೆ ಮಾಡಿ ನವೋದಯ ಶಾಲೆಗೆ ಹೊಸ ಕಲ್ಪನೆ ಕೊಟ್ಟು ವಿದ್ಯಾರ್ಥಿಗಳನ್ನ ಹೆಚ್ಚು ಮಾಡಿ ಅಲ್ಲಿರುವಂತಹ ವ್ಯವಸ್ಥೆಗಳಿಗೆ ನಾವು ಹೊರಗಿದ್ದು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರಾಗಿ ಒಳಗಿದ್ದು ನವೋದಯ ಶಾಲೆಗೆ ಒಂದು ಸೇವೆ ಮಾಡಿದ್ರೆ ಆ ಸೇವೆಗೆ ನಮಗೆ ಒಂದು ಪುಣ್ಯ ಬರುತ್ತೆ ಹಾಗೂ ಎಲ್ರಿಗೂ ಸಮಾಜಕ್ಕೆ ನಾವು ಒಂದು ಸಂದೇಶ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಈ ಬಾರಿ ಪತ್ರಕರ್ತರಲ್ಲೂ ಒಬ್ಬರು ನಿರ್ದೇಶಕರಾಗಿ ಇರಲೇಬೇಕು ಅಂತ ನಮ್ಮ ಸಂಘದವರು, ನಮ್ಮ ಪತ್ರಕರ್ತರ ಸಂಘ, ರಾಜ್ಕುಮಾರ್ ಸಂಘ, ಮುದ್ರಣಕಾರ ಸಂಘ ಎಲ್ಲ ನಮ್ಮ ಸಂಘ ಸಂಸ್ಥೆಯವರ ಹತ್ರ ಒಟ್ಟುಗೂಡಿ ಮಾತಾಡಿ ಎಲ್ಲರ ಬೆಂಬಲದಿಂದ ಈ ಬಾರಿ ಸ್ಪರ್ಧಿಸಿದ್ದು. ನನ್ನ ಕ್ರಮ ಸಂಖ್ಯೆ 16, ನಂದನ್ ಪುಟ್ಟಣ್ಣ. ದಯವಿಟ್ಟು ಮತ್ತೊಂದು ಕೇಳ್ಕೊಳ್ಳೋದೇನು ಅಂದ್ರೆ, ಒಬ್ಬರು 13 ಮತದಾನ ಮಾಡಬೇಕು. ದಯವಿಟ್ಟು ಯಾರಿಗೋಸ್ಕರನೋ ಮತ್ತೆ ಯಾರ ಒತ್ತಡಕ್ಕೋಸ್ಕರನೋ 1, 2, 3 ಮಾತ್ರ ಮತ ಮಾಡಿ ತಮ್ಮ ಮತಗಳನ್ನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು 13 ಮತಗಳಿದೆ, 13 ಮತಗಳಲ್ಲಿ ಯಾರನ್ನಾರ ಉತ್ತಮರನ್ನ ಆಯ್ಕೆ ಮಾಡಿ. ನಾವು ಕೇಳ್ಕೊಳ್ಳೋದಷ್ಟೇನೆ. ಅದರಲ್ಲಿ ನಮಗೂ ಒಂದು ಮತ ಕೊಡಿ ಅಂತ ಕೇಳ್ತಾ, ಆಪಲ್ ಗುರುತಿಗೆ ಈ ಬಾರಿ ಬೆಂಬಲಿಸಿ ಸಹಕರಿಸಿ ಹಾಗೂ ನಮ್ಮ ತಂದೆ ಮಾಡಿರುವಂತಹ ಸೇವೆ, ಗ್ರಂಥಾಲಯ ಆಗ್ಬೋದು, ಪತ್ರಕರ್ತರ ಸಂಘ ಆಗ್ಬೋದು, ರಾಜ್ಕುಮಾರ್ ಸಂಘ ಆಗ್ಬೋದು, ಗೋಕಾಕ್ ಚಳವಳಿ ಇರ್ಬೋದು, ಮತ್ತೊಂದು ಎಲ್ಲಾ ಸಂಘ ಸಂಸ್ಥೆಯಲ್ಲಿ ಭಾರತ ವಿಜ್ಞಾನ ಸಮಿತಿಯಲ್ಲಿ ಆಗ್ಬೋದು, ಅವ್ರದೇ ಆದ ಸೇವೆಯನ್ನ ಈ ತಾಲೂಕಿಗೆ ಕೊಟ್ಟಿದ್ದೀವಿ. ಅದೇ ರೀತಿ ತಂದೆ ಆದಿ ನಾವು ನಡಿಬೇಕು ಅನ್ನೋದು ನಮ್ಮ ಉದ್ದೇಶ. ದಯವಿಟ್ಟು ಎಲ್ಲಾ ಸ್ನೇಹಿತರು, ವಿದೇಶಿಗಳು, ಹಿರಿಯರು ನಮಗೆ ಮತ ಕೊಟ್ಟು ಈ ಬಾರಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಬೋದು.